ಜನತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಪ್ರೀತಕ್ಕೆ ಮಾತಾಡ್ತಿದ್ದೆ. ಸೊ ಇವತ್ತಿನ ವೀಡಿಯೋ 8:29 ಆಗೈತಿ, 8:30 ಅಂತ ಕನ್ಸಿಡರ್ ಮಾಡ್ಕೊರಿ. ಸೊ ಇವತ್ತಿನ ವೀಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗತೈತಿ. ಯಾಕಂತಂದರೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಪಂಢರಪುರಿಗೆ ಹೋಗಿ ಬರಬೇಕು ಅಂತೇಳಿ ಡಿಸೈಡ್ ಮಾಡೀವಿ. ಸೊ ಎಲ್ಲರೂ ಕೂಡ ಪಂಢರಪುರಿಗೆ ಆಲ್ಮೋಸ್ಟ್ ಭಾಳ ದಿನ ಆದಮೇಲೆ ಹೊಂಟೀವಿ. ಸೊ ಅಲ್ಲಿ ಜಾಸ್ತಿ ನಾನು ವ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ ಅಂತಂದರು. ನಾವು ಹೋಗೋದ್ರಿಂದ ಹಿಡಿದು ಮತ್ತು ಹೊಳ್ಳಿ ಬರೋದ್ರ ಮತ್ತೂ ಅಲ್ಲಲ್ಲೇ ಕ್ಲಿಪ್ಸ್ನ ಅಡ್ಜಸ್ಟ್ ಮಾಡಿ ವ್ಲಾಗಿಂಗ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಈ ಒಂದು ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿಗೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಐ ಲವ್ ಯು ಆಲ್. ಸ್ಟೇ ಟ್ಯೂನ್ಡ್. ಹಾಗಂತ್ರಿ ಪ್ಯಾಕ್ ಮಾಡಿದ್ವಿ. ಇಲ್ಲೇ ಬೆಡ್ಶೀಟ್ಸ್, ಏರ್ ಬಲೂನ್ ಪಿಲೋ ಒಂದು ಇಟ್ಕೊಂಡೀನಿ. ಆಮೇಲೆ ಒಂದು ಜೋಡಿ ಪ್ಯಾಂಟ್ ಶರ್ಟ್ ಮತ್ತು ಒಂದು ಕುರ್ತಾ ಇಟ್ಕೊಂಡೀನಿ. ನೋಡು ಇವಾಗ ಮನೆಯಿಂದ ರಗ್ ತೊಗೊಂಬಂದಿದೆ. ಸೊ ಬ್ಯಾಗಿಂದ ರಗ್ ತೊಗೊಂಡಿದೆ ಇವಾಗ. ಸೊ ಬ್ಯಾಗ್ ಇಲ್ಲಿ ಒಂದು ಸೈಡ್ ಇಡೋಣಂತು, ಒಂದು ಸೈಡ್ ಇಲ್ಲ ಇಲ್ಲಿ ಇಡ್ತೀನಿ ಬ್ಯಾಗ್ನ. ಓಕೆ, ಸೊ ಇಲ್ಲಿ ತಿಂಬಿಟ್ಕೊಂಡೆ. ಸೊ ಹಾಯ್ ಗೈಸ್, ಸೊ ನಾವು ಇವಾಗ ಗಣೇಶ್ ಟ್ರಾವೆಲ್ಸ್ ಅಂತ ಹೇಳಿ ಬಸ್ನ ಬುಕ್ ಮಾಡಿದ್ವಿ. ಸೊ ಆ ಬಸ್ ಒಳಗೆ ಅದೀವಿ ಇವಾಗ. ಸೊ ಈ ಒಂದು ಬಸ್ಸಿಂದ ಮ್ಯಾಲಿಂದ ಟಾಪ್ ಟೂರ್ ಕೊಡ್ತೀನಿ ನಿಮಗೆ. ಸೊ ನೋಡ್ಕೋಬೋದು ನೀವು. ಇದು ನಂದ ರಗ್ ಅವ್ರೇನು ಕೊಟ್ಟಿಲ್ಲ. ಸೊ ಇಲ್ಲಿ ನೋಡ್ಕೊಂಡಂಗೆ ಮೇಲೆ ಸ್ವಿಚ್ ಬೋರ್ಡ್ಸ್ ಅದಾವೆ. ಸೊ ನೀವು ಇಲ್ಲಿ ಮೊಬೈಲ್ ಚಾರ್ಜ್ ಅದು ಎಲ್ಲ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನನ್ನ ಮೊಬೈಲಿಗೆ ಇವಾಗ ಚಾರ್ಜ್ ಐತಿ. ಸೊ ಅದನ್ನ ಚಾರ್ಜ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ಫಾರ್ ದ ಫಸ್ಟ್ ಟೈಮ್ ಎವರ್ ನಾವು ಒಂದು ಟ್ರಾವೆಲ್ ಬಸ್ ಒಳಗೆ ಟ್ರಾವೆಲ್ ಮಾಡ್ತಾ ಇರೋದು ಟು ಪಂಢರಪುರ್. ದಿಸ್ ಇಸ್ ಫ್ರಮ್ ಧಾರವಾಡ ಟು ಪಂಢರಪುರ್. ಸೊ ಡೈರೆಕ್ಟ್ ಪಂಢರಪುರ್ಗೆ ಹೋಗಿ ಬಸ್ ಲ್ಯಾಂಡ್ ಆಗ್ತೈತಿ. ಐ ಮೀನ್ ಸ್ಟಾಪ್ ಐತೆ ಅದರದ್ದು. ಸೊ ನೀವು ಇಲ್ಲಿ ನೋಡ್ಕೊಂಡಂಗೆ ಇಲ್ಲಿ ಕಿಟಕಿ ತಗೊಂಡು ನೀವು ಈ ಸೈಡೆಲ್ಲ ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ನನ್ನ ಬ್ಯಾಗ್ ಐತಿ, ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ. ಸೊ ನೋಡ್ಕೋಬೋದು. ಸೊ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಸ್ವಲ್ಪ ನನ್ನ ವಾಯ್ಸ್ ನಿಮಗೆ ಇದು ಕೇಳಿಸ್ತಿರ್ಬೋದು. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಸ್ವಲ್ಪ ಇಲ್ಲಿ ಸೈಡಿಗೆ ಮೌತ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಇದು ನಿಮ್ಗೆ ಇದು ಅನ್ನಿಸ್ತಿರ್ಬೋದು. ಇವಾಗ ಅದು ನೋವು ಮಾಯ ಅಂತೈತಿ, ಸ್ವಲ್ಪ ಡಾರ್ಕ್ ಕಾಣತೈತಿ ನಿಮ್ಗೆ. ಸೊ ಪ್ಲೀಸ್ ಒಂದೆಲ್ಲ ಇಗ್ನೋರ್ ಮಾಡಿರಿ. ಎಲ್ಲರೂ ಅಸ್ಥೆಟಿಕ್ ಆಗಿರ್ಬೇಕಂತ ಏನಿಲ್ಲ. ಒಂದೊಂದು ಟೈಮ್ ಅಸ್ಥೆಟಿಕ್ ಇರೋರು ಕೂಡ ಬಟ್ ಇಟ್ ಇಸ್ ಜಸ್ಟ್ ಅ ಟೆಂಪರರಿ ಅಷ್ಟೇ. ಪಂಢರಪುರಿಗೆ ಹೋಗಿ ರೀಚ್ ಆಗೋದು ಯಾವ ರೀತಿ ಎಲ್ಲ ಇರಬೇಕು ಅನ್ನೋದನ್ನು ಈ ಬ್ಲಾಗ್ ಮುಖಾಂತರ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ಐ ಆಮ್ ಟ್ರಾವೆಲಿಂಗ್ ಫ್ರಮ್ ಧಾರವಾಡ ಟು ಪಂಢರಪುರ್ ಇನ್ ಬಸ್. ಸೊ ನೋಡೋಣ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರುತ್ತೆ ಅನ್ನೋದು. ಸೊ ಯಾ ಸ್ಟೇ ಟ್ಯೂನ್ಡ್. ಇಲ್ಲೇ ಐ ಥಿಂಕ್ ಬೆಲ್ಗಮ್ದಾಗ ಬಂದಿದ್ವಿ ಅಂತ ಅನಿಸ್ತೈತಿ. ಸೊ ಇಲ್ಲಿ ವಾಶ್ರೂಮ್ಗೆ ಅಂತ ಹೇಳಿ ನಿಂದಿರ್ಸಿದ್ದೆ. ಸೊ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ನೋಡ್ಬೋದು ಇವಾಗ ನಾಳೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಮಾರ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ವಿ ವಿಲ್ ಬಿ ಇನ್ ಪಂಢರಪುರ್. ಸ್ಟೇ ಟ್ಯೂನ್ಡ್. ಶುಭ ಸುಪ್ರಭಾತ ಎಲ್ರಿಗೂ ಫ್ರಾಮ್ ಪಂಢರಪುರ. ಸೊ ಬೆಳಗಿನ 6:00 ನಮ್ಮ ಬಸ್ ಪಂಢರಪುರಕ್ಕೆ ಬಂದು ನಿಂತು. ಆ್ಯಂಡ್ ಅಲ್ಲೇ ಇವ್ರ ಅಂಕಲ್ ನಿಂತಿದ್ರು. ಸೊ ಜಲ್ದಿ ನಾವು ಆಟೋ ಹತ್ತಿದ್ವಿ. ಬಿಕಾಸ್ ನಮಗೆ ತಡ ಮಾಡೋದು ಇಷ್ಟ ಇದ್ದಿರಕ್ಕಿಲ್ಲ. ಪಟ ರೆಡಿಯಾಗಿ ಜಲ್ದಿ ದರ್ಶನಕ್ಕೆ ನಿಂದಿರ್ಬೇಕಂತಿತ್ತು. ಬಟ್ ಅವತ್ತು ನಾವು ವಿ ಆರ್ ವೆರಿ ಲಕ್ಕಿ. ಯಾಕಂದ್ರೆ ಅವಾಗ ಏಕಾದಶಿ ಕೂಡ ಇತ್ತು. ಸೊ ಏಕಾದಶಿ ದಿನ ದರ್ಶನ ಮಾಡೋದು ನಮ್ಮ ಒಂದು ಸೌಭಾಗ್ಯ. ಸೊ ಇವಾಗಿನ ಬೆಳಗಿನ ಜಾವದ ವ್ಯೂ ಒಂದ್ಸಲ ನೋಡ್ಕೊಂಬರ್ರಿ. ಸೊ ನೋಡ್ದಂಗೆ ಟೈಮ್ ಅಂತೇ ಆಗಕತ್ತಿತ್ತು. ಸೊ ಫ್ರೆಶ್ ಅಪ್ ಆಗಕ್ಕಂತ ಹೇಳಿ ಅಲ್ಲೇ ರೂಮ್ಸ್ ಅಂತ ಹುಡ್ಕೊತ ಇರಬೇಕಾದ್ರೆ ಅಲ್ಲೇ ಟೀಮ್ ಮಾರೋರ ಹತ್ರ ನಾವು ಸಜೆಷನ್ಸ್ ಕೇಳಿದ್ವಿ. ಸೊ ರೂಮ್ ಎಲ್ಲ ಹೆಂಗೈತೆ ಅಂತ ಹೇಳ್ಬಿಟ್ಟು ಅವರು 500 ರೂಪೀಸ್ ಅಥವಾ 300 ರೂಪೀಸ್ಗೆಲ್ಲ ರೂಮ್ ಸಿಗ್ತೈತಿ ಅಂತಂದ್ರೆ. ಸೊ ನೀವೇ ನೋಡಿರಿ ಆ 500 300 ಹೆಂಗಿತ್ತಂತ. ಸೊ ಹೇ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರಾಮ್ ಪಂಢರಪುರ್. ಸೊ ಇವಾಗ ನಾವು ಪಂಢರಪುರದಾಗ ಬಂದೀವಿ. ಸೊ ಇಲ್ಲಿ ಒಂದು ಟೈನಿ ರೂಮ್ ಕೊಟ್ಟಾರೆ. ಇದಕ್ಕಷ್ಟೇ 500 ರೂಪೀಸ್ ಅಂತ. ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಚಲೋ ಇತ್ತು. ನಾನು ಎಂದೂ ಎಕ್ಸ್ಪೆಕ್ಟ್ ಮಾಡಿರಕ್ಕಿಲ್ಲ ಟೂರ್ ಬಸ್ನಾಗೂ ಇಷ್ಟು ಮಸ್ತ್ ಎಂಜಾಯ್ ಮಾಡ್ಕೊತ ಬರ್ಬೋದು ಅಂತೇಳಿ. ಸೊ ಐ ವಾಸ್ ಸೋ ಹ್ಯಾಪಿ ಆಫ್ ದ ಜರ್ನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗತೈತಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಆಮೇಲೆ ಇಲ್ಲೊಂದು ರೂಮ್ ಫೆಸಿಲಿಟೀಸ್ ಕೂಡ ನಮ್ಗೆ ಜಲ್ದಿ ಬೆಳಗ್ಗೆ ಬಂದಿರೋದ್ರಿಂದ ಅಷ್ಟು ನಮ್ಗೆ ಕಾಣಲಿಲ್ಲ. ನಾವು ಇದೇನು ಫಸ್ಟ್ ಟೈಮ್ ಅಲ್ಲ,
ಇನ್ಫ್ಯಾಕ್ಟ್ ಮಮ್ಮಿ ಮತ್ತು ನಮ್ಮ ಪಪ್ಪ ಅವ್ರದ್ದು ಮದುವೆ ಆಗಿದ್ದು ಇಲ್ಲೇ. ನಾವು ಸಣ್ಣದಿರಿದಾಗೂ ಭಾಳ ಸಲ ಬಂದೇವಿ ಪಂಡ್ರಪುರಿಗೆ. ಸೊ ಇಟ್ಸ್ ಅ ಫ್ಯಾಮಿಲಿಯರ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ನಾಯ್ಸ್ ನಿಮಗೆ ಬರ್ಬೋದು, ಯಾಕಂತಂದ್ರೆ ಇಲ್ಲಿ ಫ್ಯಾನ್ ಆನ್ ಐತಿ. ಆ್ಯಂಡ್ ಆ ಒಂದು ಫ್ಯಾನ್ ಜೋರಿಟ್ಟರು ಫುಲ್ ಜೋರೇ ಐತಿ, ಕಮ್ಮಿ ಇಟ್ಟರು ಫುಲ್ ಜೋರೇ ಐತಿ. ಬಟ್ ಅದು ಒಂದು ಸ್ವಿಚ್ಚಿಗೆ ಫೋನ್ ಚಾರ್ಜ್ ಆಗೋದು ಐತಿ. ಸೊ ಬೇರ್ ವಿತ್ ದ ನಾಯ್ಸ್ ಗೈಸ್, ಬೇರ್ ವಿತ್ ದ ನಾಯ್ಸ್. ಸೊ ಇವತ್ತು ಸ್ವಲ್ಪ ಆಕ್ವರ್ಡ್ ಆಕೈತಿ, ಯಾಕಂತಂದ್ರೆ ಒಂದೊಂದು ಕಡೆ ನಾನು ಬ್ಲಾಗ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಎಲ್ಲರೂ ನನ್ನ ನೋಡ್ತಿರ್ತಾರೆ. ಒಂದೊಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಬ್ಲಾಗ್ ಮಾಡ್ತೀನಿ. ಸೊ ನಿಮ್ಗೆ ಅದೆಲ್ಲ ಇಷ್ಟ ಆಕೈತಿ ಅಂತ ಅಂದ್ಕೊಂಡೀನಿ. ಸೊ ಇಲ್ಲಿವರೆಗೂ ನೀವು ನನ್ನ ವೀಡಿಯೋನ ತಪ್ಪದೇ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್. ಆಮೇಲೆ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೂ ಕನ್ಸಿಡರ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ and press the bell icon to whenever I upload the video, I'll just get popped on your phone. Stay tuned. ಇದು ನಮ್ಮ ರೂಮಿಂದ ವ್ಯೂ ನೋಡಿ. ಸೊ ಗೈಸ್, ಇವಾಗ ಜಸ್ಟ್ ತಾನೇ ಚಂದ್ರಭಾಗ ನದಿಯೊಳಗೆ ಜಳಕ ಮಾಡಿ ದರ್ಶನಕ್ಕಂತ ಹೊಂಟೇವಿ. ಸೊ ಬರೀ ನೋಡೋಣ ಅಂತ ಹೆಂಗಿರ್ತದೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕೋಲ್ಹಾಪುರ್. ದರ್ಶನ ಎಲ್ಲ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು, ದರ್ಶನ ಅಲ್ಲ, ಹೊಂಡ್ಲಿಕ್ಕನ ದರ್ಶನ ಆಯ್ತು. ಫಸ್ಟಿಗೆ ಬಂದ್ವಿ 6 ಅಂತ ಅಂದಮೇಲೆ ಬಸ್ ಒಂದು ಪಂಡ್ರಪುರಿಗೆ ಇಳಿಸ್ತು. ಸೊ ಬಂದ ತಕ್ಷಣ ರೂಮ್ ಮಾಡ್ಕೊಂಡ್ವಿ. ಆಮೇಲೆ ಫ್ರೆಶ್ ಅಪ್ ಆದ್ವಿ. ಆಮೇಲೆ ಸೀದಾ ಚಂದ್ರಭಾಗ ನದಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ದರ್ಶನಕ್ಕಂತ ಹೋಗ್ತೇವೆ. ಸೊ ಈಗ ನಾನು ಫೋನಲ್ಲಿ ಅಲೌ ಇಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ನಾನು ಫೋನ್ ಅಂತೂ ಒಯ್ಯಂತಿಲ್ಲ, ಅಲ್ಲಿ ಇಲ್ಲೇ ರೂಮ್ನಾಗ ಬಿಟ್ಟು ಹೋಗ್ತೀನಿ. ಸೊ ವಾಪಸ್ ಬಂದಮೇಲೆ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋ ಟೈಮ್ನಾಗ ಮತ್ತೊಂದು ಸಲ ನಿಮಗೆ ತೋರಿಸ್ತೇನಂತ. ಆವಾಗ ಪಬ್ಲಿಕ್ ಒಳಗೆ ಬ್ಲಾಗ್ ಮಾಡ್ತೇನೆ ಇರೋ ಗೊತ್ತಿಲ್ಲ, ಬಟ್ ನಿಮ್ಗೆ ಸ್ವಲ್ಪ ಗ್ಲಿಂಪ್ಷನ್ಸ್ ತೋರಿಸ್ತೇನೆ ಅಂತ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನು ಮಾಡ್ತೇನೆ. ಸ್ಟೇ ಟ್ಯೂನ್ಡ್. ಒಳಗೆ ಬಂದ ಹೋಗಿ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಬಸ್ ಹೋಗ್ತೈತಂತ. ಸೊ ಬಸ್ನವರಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗೋದು ನಿಂದಿರ್ತಾರೆ. ಸೊ ಅವ್ರು ಫ್ರೆಶ್ ಅಪ್ ಆದಮೇಲೆ ಬಸ್ನ ಮತ್ತೆ ಕುಂತು ಹೋಗ್ತೀವಿ. ಸೊ ಅಲ್ಲೇ ಜಸ್ಟ್ ಇಲ್ಲೇ ಒಂದು ಬಸ್ ಸ್ಟಾಪ್ ಐತಿ. ಸೊ ಇಲ್ಲೇ ಬಂದು ಸ್ವಲ್ಪ ರೆಸ್ಟ್ ಮಾಡಂತೇವಂತ. ನೋಡ್ಕೊರಿ ಹೆಂಗೈತೆ ಬಸ್ ಸ್ಟ್ಯಾಂಡ್ ಅಂತ. ಇಲ್ಲಿ ಬಸ್ ಸ್ಟಾಪ್ ಮೇಲೆ ಇಲ್ಲಿ ರೆಸ್ಟೋರೆಂಟ್ಸ್ ಅದಾವ, ಜೆಂಟ್ಸ್ಗೆ ಆ ಸೈಡ್, ಲೇಡೀಸ್ಗೆ ಈ ಟೈಪ್. ನಾನು ಇವಾಗ ನಾವೆಲ್ಲರೂ ಸೇರಿ ಊರಿಗೆ ಹೊಂಟೇವಿ. ಒಳ್ಳೆ ಅದೇ ಸೇಮ್ ಟ್ರಾವೆಲ್ ಬಸ್ನಾಗ ರಿಟರ್ನ್ ಮಾಡ್ತಿರೋದು. ಸೊ ದರ್ಶನ ಅಂದರೆ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಸೂಪರ್ ಆದ ದರ್ಶನ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಒಂದು ಎನರ್ಜಿ ಅಂತ ಏನಂತಾರೆ
ಸೊ ಸ್ನ್ಯಾಕ್ ಟೈಮ್. ಸೊ ಸ್ನ್ಯಾಕಿಗೆ ನಮ್ಮ ಪಪ್ಪಾಯಿನ ತೊಗೊಂಬಂದಿದ್ದಾರೆ ನೋಡ್ಬೋದು. ಐ ಡೋಂಟ್ ನೋ ವಾಟ್ ಇಟ್ ಇಸ್, ಬಟ್ ಲೆಟ್ಸ್ ಹ್ಯಾವ್ ಅ ಬೈಟ್. ಪನ್ನೀರು ಅನಿಸುತ್ತೆ. ವೇಟ್ ತಿಂದ ಆಮೇಲೆ ಬಾಯ್.